ನಮಸ್ತೆ. ಮತ್ತು ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ನೆಲಕೋಟೆ ಗ್ರಾಮ ಪಂಚಾಯತಿ ಜನಪ್ರಿಯ ನಾಯಕರು ಕಿರುಕುಳ ಚಳವಳಿ ಸರ್. ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್, ತಮ್ಮ ಹೆಸರು ಆರ್ ಚಿದಾನಂದ ಅಂತ. ಸರ್, ತಾವು ಯಾವ ಗ್ರಾಮ ಪಂಚಾಯತ್ ಆಗಿದ್ದೀರಾ? ನೆಲಕೋಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಈಗ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಸರ್, ತಮ್ಮ ಟೋಟಲ್ ವೋಟ್ ಎಷ್ಟಿದೆ ಸರ್ ನಿಮಗೆ? ಸರ್, ನಮಗೆ ನಮ್ಮೂರಲ್ಲಿ 1400 ವೋಟಿಂಗ್ ಇದೆ. ಅದರಲ್ಲಿ 1650 ವೋಟ್ ಪೋಲಿಂಗ್ ಆಗಿತ್ತು. ನಾವು 7 ಜನ ಕಂಟೆಸ್ಟ್ ಮಾಡಿದ್ವಿ. ಅದರಲ್ಲಿ 850 ಜನ ನಮ್ಗೆ ಆಶೀರ್ವಾದ ಮಾಡಿದ್ವಿ. ಸರ್, ಎಷ್ಟು ವೋಟಿಂದ ವಿನ್ ಆಗಿದೆ ಸರ್? ನಮ್ಮ ವಿರೋಧಿಗಳಿಗಿಂತ ನಾವು 450 ವೋಟ್ ಲೀಡಲ್ಲೇ ಅಧಿಕ ಮತಗಳಿಂದ ಆಯ್ಕೆ ಆದ್ವಿ. ಹಿಂದೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ನಮ್ಮ ಮನೆಯವರು ಕೂಡ ನಿಂತು ಗೆದ್ದು 5 ವರ್ಷ ಸರ್ವಿಸ್ ಮಾಡಿದ್ದೀವಿ. ಮೊದಲನೇ ಬಾರಿಗೆ ನಿಮ್ಮ ಈ 24 ಏನು ಕರ್ನಾಟಕ ಕಮ್ಯುನಿಕೇಷನ್ ನಿಮ್ಮ ಚಾನಲ್ ಅವರಿದ್ದಾರೆ, ಅದಕ್ಕೆ ನಾನು ತುಂಬ ಹೃದಯ ವಂದನೆಗಳು. ಥ್ಯಾಂಕ್ ಯು ಸರ್. ಯಾಕಂದರೆ ಯಾರು ಈ ಕಾನ್ಸೆಪ್ಟ್ ಮಾಡಿಲ್ಲ. ಹೌದು ಸರ್. ಪ್ರತಿಯೊಬ್ಬರು ಮುಖ್ಯಮಂತ್ರಿಗಳನ್ನ ಇಂಟರ್ವ್ಯೂ ಮಾಡೋದು, MP ಗಳನ್ನ ಇಂಟರ್ವ್ಯೂ ಮಾಡೋದು, MLAಗಳನ್ನ ಸಂದರ್ಶನ ಮಾಡೋದು, ಹೈಯರ್ ಲೆವೆಲ್ಲಾಗಿರೋನ್ನೇ ನೋಡ್ತಾರೆ. ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಶಾಸಕರು, ಲೋಕಸಭಾ ಸದಸ್ಯರು ಅನ್ನೋ ಮಟ್ಟಕ್ಕೆ ಹೋಗ್ತಾರೆ. ಆದರೆ ಇವತ್ತು ನಾವು ಇಡೀ ದೇಶದಲ್ಲಿ ಒಂದು ರಾಜಕೀಯವಾಗಿ ನಾವು ಫೌಂಡರ್ ಅಂದರೆ ಅಡಿಪಾಯ ಹಾಕುವಂಥ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾವು ಸದಸ್ಯರುಗಳು ನಾವು ಎಲೆಕ್ಷನ್ ನಿಂತರೂ ಕೈ ಕಾಲು ಹಿಡ್ಕೊಂಡು ನಿಮ್ಗೆ ಸರ್ವಿಸ್ ಮಾಡ್ತೀವಿ ಅಂತ ಓಟ್ ಕೇಳಬೇಕು. ಹೌದು ಸರ್. ಅದೇ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅವ್ರು ನಿಂತರೂ ಅವ್ರ ಪರವಾಗಿ ನಾವು ಮತ ಯಾಚಿಸಬೇಕು. ಊರುಗಳಲ್ಲಿ ಲೋಕಸಭೆಯವರೆಗೂ ನಾವೆಲ್ಲರ ಕಾಲು ಕೈ ಹಿಡಿದು ಮತ ಯಾಚಿಸಬೇಕು. ಯಾರು ಏನೇ ತಪ್ಪು ಮಾಡಿದ್ರು ಅದೆಲ್ಲ ನಮ್ಮ ಮೇಲೆ ಪರಿಣಾಮ ಬೀರ್ತದೆ. ಕೇಂದ್ರ ಸರ್ಕಾರ ವೈಫಲ್ಯ ಆದರೆ ನೀವು ಹಾಕ್ಸಿದ್ದಣ, ನೀವು ಗೆಲ್ಸಿದ್ದಣ, ನೀವು ಹೇಳಿದ್ರೆ ಹಾಕಿದ್ರಿ ಇಂಥ ಕೆಲಸ ನಮ್ಮ ಮೇಲೇ ಆರೋಪ ಹೊರಿಸ್ತಾರೆ. ರಾಜ್ಯ ಸರ್ಕಾರ ವೈಫಲ್ಯ ಆದರೂ ಗ್ರಾಮ ಪಂಚಾಯತಿ ಸದಸ್ಯರುಗಳಿಗೆ ತೊಂದರೆ ಆಗ್ತದೆ. ಇಂಥ ಕಷ್ಟದಲ್ಲಿ ಒಂದು ಸಣ್ಣ ಚರಂಡಿ ಬ್ಲಾಕ್ ಆದರೂ ಗ್ರಾಮ ಪಂಚಾಯತಿ ಸದಸ್ಯರು ಬೇಕು. ಒಂದು ಬೀದಿ ದೀಪ ಇಲ್ಲ ಅಂದರೂ ಗ್ರಾಮ ಪಂಚಾಯತಿ ಸದಸ್ಯರು ಬೇಕು. ಅಲ್ಲಿ ಏನಾದರೂ ಗಲಾಟೆ ಆಯಿತು ಗ್ರಾಮ ಪಂಚಾಯತಿ ಸದಸ್ಯರು ಬೇಕು. ಅಲ್ಲಿ ಏನಾದ್ರು ಆಕ್ಸಿಡೆಂಟ್ ಆಯಿತು, ಅವ್ರ ಸಮಸ್ಯೆ ಆಯಿತು ಹಾಸ್ಪಿಟ್ಲ್ ಅಂದರೂ ಗ್ರಾಮ ಪಂಚಾಯತಿ ಸದಸ್ಯರು ಅಲ್ಲಿ ನಿಂತಿರಬೇಕು. ಪ್ರತಿಯೊಂದು ಸಮಸ್ಯೆ ಗ್ರಾಮಗಳಲ್ಲಿ ಒಂದು ದೇವಸ್ಥಾನ ಕೆಲಸ ಆಗ್ಬೋದು, ಒಂದು ಜಾತ್ರೆ ಆಗ್ಬೋದು, ಪ್ರತಿಯೊಂದು ಹೊರೆನೂ ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಇರುತ್ತೆ. ಅಂಥ ಜವಾಬ್ದಾರಿ ಹೊತ್ಕೊಂಡು ನಾವು ಆತ್ಮಸಾಕ್ಷಿಯಾಗಿ ನಾವು ಸಂತೋಷವಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದನ್ನ ತೊಂದರೆ ಅಯ್ಯೋ ಈ ಕೆಲಸ ಬೇಡಪ್ಪ, ಈ ಸದಸ್ಯತ್ವ ಬೇಡ ಅಂತ ಖುಷಿಯಿಂದ ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ಸಿಕ್ಕಿರೋ ಅವಕಾಶ ಎಲ್ಲರಿಗೂ ಸಿಕ್ಕಲ್ಲ. ಗ್ಯಾನಿ ಜೈಲ್ ಸಿಂಗ್ ಅವರು ಒಂದು ಮಾತು ಹೇಳಿದ್ದಾರೆ, ಈ ದೇಶದ ಉನ್ನತ ಹುದ್ದೆ ಅಧ್ಯಕ್ಷರಾಗ್ಬೋದು, ರಾಷ್ಟ್ರಪತಿ ಆಗ್ಬೋದು, ಆದರೆ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರಾಗಕ್ಕಾಗಲ್ಲ. ಅಂಥ ಯೋಗ್ಯತೆಯನ್ನು ನಾವು ಪಡ್ಕೊಂಡಿದ್ದೀವಿ. ನಾವು ಆ ಯೋಗ್ಯತೆ ಅದನ್ನ ಅರ್ಥ ಮಾಡಿಕೊಂಡು ಕೂಡ ಕೆಲಸ ಮಾಡ್ತಾ ಇದ್ದೀವಿ. ಏನೇ ಸಮಸ್ಯೆ ಇರ್ಬೋದು ಪಂಚಾಯತಿಯಲ್ಲಿ. ಇವತ್ತು ನಾವು 2.5 ವರ್ಷ ಆಯಿತು ಅಧ್ಯಕ್ಷರು ಅವಧಿ ಮುಗಿದು, ಇನ್ನು 6 ತಿಂಗಳಾಯಿತು ಈಗ ಬೇರೆಯವರು ಅಧ್ಯಕ್ಷರಾಗಿದ್ದಾರೆ. ಆ 2 ವರ್ಷ ಅವಧಿಯಲ್ಲಿ ನಮ್ಮ ಕೈಲಿ ಒಬ್ಬ ಸಾಮಾನ್ಯ ಪ್ರಜೆ ಪಂಚಾಯತಿ ಅಧ್ಯಕ್ಷನಾಗಿ ಏನೆಲ್ಲ ಕೆಲಸ ಮಾಡಬೇಕು, ಯಾರ ಒಂದು ಬೆಂಬಲ ಇದೆ. ಒಬ್ಬ ಶಾಸಕರ ಬೆಂಬಲ ಇಲ್ಲ, MP ಬೆಂಬಲ ಇಲ್ಲ, ಜಿಲ್ಲಾ ಪಂಚಾಯತಿ ಸದಸ್ಯರ ಬೆಂಬಲ ಇಲ್ಲ, ಒಬ್ಬ ತಾಲೂಕ್ ಪಂಚಾಯತಿ ಸದಸ್ಯರ ಬೆಂಬಲದ ಮಾತ್ರ ನಮ್ಮ ಇಟ್ಕೊಂಡು ಒಂದು ಈ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮಾದರಿ ಪಂಚಾಯತಿ ಅನ್ನೋ ಮಟ್ಟಕ್ಕೆ ನಾವು ಗುರುತಿಸ್ಕೊಂಡು ಕೆಲಸ ಮಾಡಿದ್ದೀವಿ. ಏನೆಲ್ಲ ನಾವು ಎಲ್ಲ ಮಾಡಿಬಿಟ್ಟಿದ್ದೀವಿ, ರಾಮರಾಜ್ಯ ಮಾಡಿಬಿಟ್ಟಿದ್ದೀವಿ ಅಂತಲ್ಲ, ಪಂಚಾಯತಿ ಸದಸ್ಯರು ಏನು ಮಾಡ್ಬೋದು ಅದನ್ನು ಸಂಪೂರ್ಣವಾದ ಕಾರ್ಯನ ನಾವು ಮಾಡಿದ್ದೀವಿ ಅಂತ ನಾನು ಹೆಮ್ಮೆಯಿಂದ ಹೇಳ್ಬೇಕು ಇಷ್ಟ. ಸರ್, ತಮ್ಮ ರಾಜಕೀಯ ಪ್ರವೇಶ? ನಾವು ರಾಜಕೀಯಕ್ಕೆ ಪ್ರವೇಶ ಏನು ಆಸೆ ಇರಲಿಲ್ಲ. ಎಲ್ಲರೂ ಹೇಳ್ತಾರೆ ನಾವು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತಿದ್ವಿ, ಏನು ಅನಿವಾರ್ಯ ಬಂತು ಅಂತ. ಆದರೆ ನಾವು ನಮ್ಮ ತಂದೆ ತಾಯಿಗಳ ಆಸೆ ಇತ್ತು. ಆದರೆ ನನಗೆ ಇದು ಹುಟ್ಟದಾಗಿಂದ ನಮ್ಮ ತಾತ 25 ವರ್ಷ ಇಲ್ಲಿ ಇನಾಮ್ನೆಸ್ ಚೇರ್ಮನ್ ಆಗಿ ಕೆಲಸ ಮಾಡಿದ್ದಾರೆ. ಅವರ ಒಂದು ಅನುಗುಣ ಈ ಊರಲ್ಲಿ ಏನಾದರೂ ಮಾಡಬೇಕು, ನಾವು ಇದೇ ಥರ ಚೇರ್ಮನ್ ಆಗಬೇಕು, ಸಮಾಜ ಸೇವೆ ಮಾಡಬೇಕು, ಓದಿದ್ರೆ ಊರಿಂದ ಆಚೆ ಹೊರಟೋಗ್ತೀವಿ, ನಮ್ಮ ಅವರವರ ಹೆಂಡತಿ ಮಕ್ಕಳ ಸಂಸಾರ ನೋಡ್ಕೊತಾರೆ, ಇಲ್ಲಿರೋರ ಕಷ್ಟ ಸುಖ ನೋಡಬೇಕು ಅಂದರೆ ನಾವು ಇದನ್ನ ಆಯ್ಕೆ ಮಾಡ್ಕೊಬೇಕು ಅಂತ ಇದ್ವಿ. ಕನ್ನಡ ಪರ ಹೋರಾಟಕ್ಕೆ ಹೋದ್ವಿ, ರಾಜ್ಕುಮಾರ್ ಸಂಘದಲ್ಲಿದ್ವಿ, ಕನ್ನಡ ತೊಂದರೆ ಆದಾಗ ಅದಕ್ಕೆ ಹೋರಾಟ ಮಾಡಿದ್ವಿ, ಕಾವೇರಿ ಪರ ಹೋರಾಟ ಮಾಡಿದ್ದೀವಿ, ಜನಸಾಮಾನ್ಯರ ಪರವಾಗಿ ಹೋರಾಟ
ಹೋರಾಟ ಮಾಡಿದ್ವಿ. ಶಾಶ್ವತ ನೀರಾವರಿ ಯೋಜನೆ ರೂಪಿಸ್ಬೇಕು ಅಂತ ಅವ್ರಿಗೆ ನಮಗೆ ಸಹಕಾರ ಕೊಟ್ಟಿದ್ದೀವಿ. ಈ ಥರ ಎಲ್ಲ ಒಂದು ಮನಸ್ಸು ಮೊದಲಿಂದ ಇತ್ತು. ಮಧ್ಯದಲ್ಲಿ ಈ ಒಂದು ರಂಗಕ್ಕೆ ಬರೋಕ್ಕೆ ಮುಂಚೆ ಬೇರೆಲ್ಲ ಬಿಸ್ನೆಸ್ಗಳು ಮಾಡೋಕ್ಕೆ ಆಗಲಿಲ್ಲ. ಕೊನೆಗೆ ಇದೇ ಸರಿಯಾದ ನಮ್ಮ ಆಯ್ಕೆ, ನಮ್ಗೆ ಇದು ಸೂಕ್ತ ಅಂತೇಳಿ ಬಂದಿದ್ವಿ. ಇದರಲ್ಲಿ ನಮಗೆ ಆತ್ಮತೃಪ್ತಿ ಇದೆ. ಕೆಲವು ಸಮಸ್ಯೆಗಳು ಬರುತ್ತೆ. 100 ಒಳ್ಳೇದು ಮಾಡಿದಾಗ ಒಬ್ಬ 100 ಭಾಗನೂ ಒಳ್ಳೇದು ಅಂದ್ಬಿಟ್ರೆ ಅವನು ದೇವರಾಗ್ಬಿಡ್ತಾನೆ. ಯಾವುದೋ 1-2 ಬಂದೇ ಬರುತ್ತೆ. ಅದಕ್ಕೆಲ್ಲ ನಾವು ಎದೆ ಮುಂದೆ ಕೆಲಸ ಮಾಡಬೇಕು ಅಂತ ನಾನೆಲ್ಲ ಪಂಚಾಯತಿ ಮೆಂಬರ್ಗಳಲ್ಲಿ ನಾನು ಕೇಳ್ಕೊಳೋದಿಷ್ಟೇ. ನೀವೇನಾದರೂ ಈ ಸಂದರ್ಶನ ಕೇಳಿದ್ರೆ ದಯವಿಟ್ಟು ಅಯ್ಯೋ ಆ ಮೆಂಬರ್ ಆಗೋದಕ್ಕಿಂತ ತೋಟಿ ತಾಳುವರಾಗ್ಬೋದು ಅಂತ ಎಲ್ಲರ ಬಾಯಲ್ಲೂ ಇದೇ ಸದಸ್ಯರ ಬಾಯಲ್ಲಿ ಬರುತ್ತೆ. ದಯವಿಟ್ಟು ಅದು ನಾವು ಹಾಗೆ ಅಂದ್ಕೊಳ್ಳೋಣ, ನಮ್ಮ ಭಾಗ್ಯ ಅಂದ್ಕೊಳ್ಳಿ. ಈ ಅವಕಾಶ ಯಾರಿಗೂ ಸಿಗಲ್ಲ. ನಾವು ಇಲ್ಲಿ ಗೆಲ್ತೀವಿ ಅಂದರೆ ನಾವು ಈ ದೇಶದ ಉನ್ನತ ಸ್ಥಾನಕ್ಕೆ ಹೋದ್ರೆ ನಾವು ಗೆಲ್ತೀವಿ ಅನ್ನೋ ಭಾವನೆ ನಮ್ಮದು. ಇನ್ನು 2 ವರ್ಷ ಕಾಲದಲ್ಲಿ ನಿಮ್ಗೆ ರಮುಖ ಸರ್ ಕೆಲಸ ಕಾರ್ಯ ಮಾಡಿಸಿದ್ದೀರಾ ಸರ್? 2 ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿ ನಾವು ಪಂಚಾಯತಿ ಅಧ್ಯಕ್ಷರಾಗಿದ್ದ ತಕ್ಷಣ ಗ್ರಾಮಗಳಲ್ಲಿ ಅಳತೆಗಳು ಸರಿಯಾಗಿರಲಿಲ್ಲ. ಲೆಕ್ಕ ಈ ಸ್ಟಡಿ ಬುಕ್ ಅಳತೆ ಬುಕ್ಗಳು ಸರಿಯಾಗಿರಲಿಲ್ಲ. ಅದನ್ನೆಲ್ಲ ಸರಿಪಡಿಸಿದ್ವಿ. 16 ಹಳ್ಳಿನ 3 ತಿಂಗಳು ಬಿಸಿಲಲ್ಲಿ ಗಾಳಿಯಂತೆ ಮನೆ ಟೇಪ್ ಹಿಡಿದು ಅಳತೆ ಮಾಡಿ ಎಷ್ಟೋ ಸಮಸ್ಯೆಗಳನ್ನ ಬಗೆಹರಿಸಿ ಅಣ್ಣ ತಮ್ಮಂದ್ರ ವ್ಯಾಜ್ಯ, ಅಕ್ಕಪಕ್ಕ ಮನೆಗಳವ್ರ ವ್ಯಾಜ್ಯ. ಇವತ್ತು ನಮ್ಮ ಪಂಚಾಯತಿಯಲ್ಲಿ 100ಕ್ಕೆ 99 ಭಾಗ ವ್ಯಾಜ್ಯ ಇಲ್ಲ, 1 ಭಾಗ ಎಲ್ಲ ಉಳ್ಕೊಂಡಿದೆ. ಸುಮಾರು 10-15 ಲಕ್ಷ ರೂಪಾಯಿ ಕಂದಾಯ ವಸೂಲಿ ಮಾಡಿ ಪಂಚಾಯತಿಗೆ ಆದಾಯನೂ ತೋರಿಸಿದ್ವಿ, ಜನಗಳಿಗೆ ಒಳ್ಳೇದು ಮಾಡಿದ್ವಿ. ಆ ದುಡ್ಡಿಂದ ಬೋರಿಗಳ ಕೆಲಸ, ರಸ್ತೆ ಕೆಲಸ ಊರಲ್ಲಿ ಮಾಡಿದ್ವಿ. ಇವತ್ತು ಇಡೀ ಪಂಚಾಯತಿಯಲ್ಲಿ ಒಂದು 1000 CFL ಬಲ್ಬ್ಗಳು, ಯಾಕಂದರೆ ಕರೆಂಟ್ ಉಳಿತಾಯ ಆಗಲಿ, ವಿದ್ಯುತ್ ಉಳಿತಾಯ ಆಗಲಿ ಅನ್ನೋ ಒಂದು ಯೋಜನೆ ಅಷ್ಟೇ. ಇವತ್ತು ನಮ್ಮ 40 ಲಕ್ಷ ರೂಪಾಯಿ ನಮ್ಮ ಪಂಚಾಯತಿಯಲ್ಲಿ ವಿದ್ಯುತ್ ಬಾಕಿ ಇದೆ. ಏನೇ ಅನುದಾನ ಬಂದರೂ ಅದು ಕಟ್ಟಾಗುತ್ತೆ. ಈಗ ತಿಂಗಳಿಗೆ ಅರ್ಧದಷ್ಟು ಕಡಿಮೆ ಆಗ್ತಾಯಿದೆ. ಉದಾಹರಣೆಗೆ 5 ಲಕ್ಷ ರೂಪಾಯಿ ಕರೆಂಟ್ ಬಿಲ್ ಬಂದರೆ ಈಗ 2.5 ಲಕ್ಷ ರೂಪಾಯಿ ಬರ್ತಾಯಿದೆ. ಆ ಮಟ್ಟಕ್ಕೆ ನಾವು ವಿದ್ಯುತ್ತನ್ನು ಉಳಿತಾಯ ಮಾಡ್ತಾ ಇದ್ದೀವಿ. ಆಮೇಲೆ ನೀರಿನ ಸಮಸ್ಯೆ, ಬೋರ್ವೆಲ್ ಹಾಕ್ಸಿದ್ದೀವಿ, ಪಂಚಾಯತಿಯಿಂದ ಹಾಕ್ಸಿದ್ದೀವಿ. ಜಿಲ್ಲಾ ಪಂಚಾಯತಿಯಿಂದ ಅದ್ರದ್ದು ಏನೇ ಅನುದಾನ ಇಲ್ದಿರೋ ಪಂಚಾಯತಿಯಿಂದ ಈ ವಸೂಲಿಯಾತಿಯಲ್ಲಿ ಮಾಡಿದ್ದೀವಿ. ಅಂಗವಿಕಲರಿಗೆ ದುಡ್ಡು ಕೊಟ್ಟಿದ್ದೀವಿ. SC/ST ಅವರ ರಿಸರ್ವ್ ಫಂಡ್ ಅವ್ರಿಗೆ 18% ಏನು ಆದಾಯದಲ್ಲಿ 18% ಹೊಲಿಗೆ ಯಂತ್ರಗಳು ಕೊಡಿಸಿದ್ದೀವಿ. ಅಂಗವಿಕಲರಿಗೆ ವೀಲ್ ಚೇರಿಂಗು ಅವ್ರಿಗೆ ಜೀವನ ಮಾಡೋದಕ್ಕೆಲ್ಲ ಸಹಾಯ ಮಾಡಿದ್ದೀವಿ. ನಮ್ಮ ಪಂಚಾಯತಿಗೆ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತೇಳಿ ಉದ್ಯೋಗ ಖಾತ್ರಿಯಲ್ಲಿ ಆ ಕೆಲಸ 10 ಲಕ್ಷ ರೂಪಾಯಿ ಕೆಲಸನ 40 ಲಕ್ಷ ರೂಪಾಯಿ ಆದವರೆಗೂ ಮಾಡಿ ಒಂದು ಸಮಾರಂಭದ ಒಂದು ಭವನ, ಸಮುದಾಯ ಭವನ ಮಾಡಿ ಇಡೀ ಪಂಚಾಯತಿ, 2 ಪಂಚಾಯತಿ, ಹಳ್ಳಿ ಪಂಚಾಯತ್ ಇಡೀ ವ್ಯಾಪ್ತಿಯಲ್ಲಿ ಎಲ್ಲ ಬಡ ಜನತೆಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಸಮುದಾಯ ಭವನ ನಿರ್ಮಾಣ ಮಾಡಿದ್ದೀವಿ. ಘಟಕ ಇದ್ದಿದ್ದು ಕೇಂದ್ರ ಆಯಿತು ಹಾಸ್ಪಿಟ್ಲು, ಅದಕ್ಕೆ ಜಾಗೃತ ವ್ಯವಸ್ಥೆ, ಹಾಸ್ಪಿಟ್ಲ್ ಕಟ್ಟಡ ಮಾಡೋದಕ್ಕಾಯಿತು. ವೆಟರ್ನರಿ ಹಾಸ್ಪಿಟಲ್ನ ಸ್ಯಾಂಕ್ಷನ್ ಮಾಡಿಸ್ಕೊಂಡು ಬಂದಿದ್ದೀವಿ. ಅಂಗನವಾಡಿಗಳು, ಶಾಲೆಗಳು, ಮುಖ್ಯವಾಗಿ ಶಾಲೆಗಳಿಗೆ ಆದ್ಯತೆ ಕೊಟ್ಟಿದ್ದೀವಿ. ವಿದ್ಯಾಭ್ಯಾಸ ಎಲ್ಲಿಯಾದರೂ ಎಲ್ಲ ಶಾಲೆಗಳಿಗೂ ರಿಪೇರಿಗಳಿಗೆ, ಪೀಠೋಪಕರಣಗಳಿಗೆ ಎಲ್ಲದಕ್ಕೂ ಕೂಡ ನಾವು ಕೆಲಸ ಮಾಡಿದ್ದೀವಿ. ನಿಮ್ಮ ದೃಷ್ಟಿ ರಾಜಕೀಯ ಅಂದ್ರೆ ಏನು ಸರ್? ಈಗ ನನಗೆ ಅಧ್ಯಕ್ಷರ ಇಲ್ಲ, ಬರೀ ಮೆಂಬರ್ ಆಗಿದ್ದೀನಿ ಅನ್ನೋ ಕೊರತೆ ಏನಿಲ್ಲ. ಈಗ ನಮ್ಮಲ್ಲಿ 18 ಜನ ನಮ್ಮ ಸದಸ್ಯರುಗಳಿದ್ದಾರೆ. 21 ಜನದಲ್ಲಿ ನಮ್ಮ ಪಕ್ಷದವರು. ಆದರೆ ಇನ್ನು ಉಳಿದವರು ನಮ್ಮವರೇ ಅಂತ ಅವರು ನಮ್ಮಲ್ಲೇ ಬೆರೆತ್ಕೊಂಡು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಎಲ್ಲರೂ ಬೆಂಬಲ ಕೊಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದೂವರೆ ವರ್ಷದಲ್ಲೂ ಇದೇ ಏನು ಕೆಲಸ ಮಾಡಿದ್ವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಆದಷ್ಟು ಒಳ್ಳೆ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ. ಸರ್, ರಾಜಕೀಯ ಅಂದರೆ ನಿಮ್ಮ ಸ್ವಂತಕ್ಕೆ ಮಾಡ್ಕೊಳ್ಳೋಲ್ಲ, ಜನರು ಮಾಡ್ಕೊಳ್ಳೋದು? ನಾವು ಸ್ವಂತಕ್ಕೆ ಅಂತ ರಾಜಕೀಯ ಮಾಡಿದ್ದಿದ್ರೆ ಗ್ರಾಮ ಪಂಚಾಯತಿಗೆ ಬರ್ತಿಲ್ಲ. ನಾವು ರಿಯಲ್ ಎಸ್ಟೇಟ್ ಮಾಡಿಕೊಂಡು ನೇರವಾಗಿ ಇವತ್ತಿನ ಶಾಸಕರಲ್ಲಿ 70 ಭಾಗ ಬರೀ ರಿಯಲ್ ಎಸ್ಟೇಟ್ ಉದ್ಯಮಿಗಳಿದ್ದಾರೆ. ಅವ್ರು ಒಬ್ಬ ಮೆಂಬರ್ ಆಗದೆ ಇರೋರು ಇವತ್ತು ಏಕದಮ್ ಶಾಸಕರಾಗಿದ್ದಾರೆ. ಯಾವುದೇ ಸರ್ವಿಸ್ ಇಲ್ಲದೆ ಇರೋರು ಶಾಸಕರಾಗಿದ್ದಾರೆ. ಅವರೆಲ್ಲ ಸ್ವಾರ್ಥಿಗಳು. ನಾವು ಕೆಳ ಹಂತದಿಂದ ಸರ್ವಿಸ್ ಮಾಡೋ ಒಂದು ಮೋಟಿವೇಶನ್ ಇಟ್ಕೊಂಡಿದ್ದೀವಿ, ಒಂದು ದೃಷ್ಟಿ ಇಟ್ಕೊಂಡಿದ್ದೀವಿ, ದೂರದೃಷ್ಟಿ ಇಟ್ಕೊಂಡಿದ್ದೀವಿ. ಇದರಲ್ಲಿ ನಮ್ಮ ಮನೆ ಬರ ಎಲ್ಲಿವರೆಗೂ ನಮ್ಮ ಈ ರಾಜಕೀಯದಲ್ಲಿ ಇರ್ತೀವಿ ಅಲ್ಲಿವರೆಗೂ ಹೇಳೋದು. ನಿಮ್ಮ ಮುಂದೆ TPJP ಭಾಗವಹಿಸ್ತೀರಾ ಸರ್? ಅವಕಾಶ ಬಂದರೆ ನಮಗೆ ಜನ ಒಳ್ಳೆ ಅಭಿಪ್ರಾಯ ಕೊಟ್ಟು ಇವರು ನಿಂತರೆ ಗೆಲ್ತಾರಪ್ಪ ಅನ್ನೋ ಅಭಿಪ್ರಾಯ ತೋರಿಸಿದ್ರೆ ಆಗ ನಾವು ರಾಜಕೀಯಕ್ಕೆ ಆಸೆ ಪಡ್ತೀವಿ. ಸುಮ್ಮನೆ ಜನ ವಿರೋಧವಾಗಿ ನಾನು ಆಯ್ಕೆ ಆಗೋಕ್ಕೆ ಇಷ್ಟಪಡಲ್ಲ. ಜನ ಇಷ್ಟಪಟ್ಟರೆ ಮಾತ್ರ ನಾನು ಇದಕ್ಕೆ ಗ್ರಾಮಸ್ಥರ ಜನ ಕಷ್ಟ ಅಂತ ಬಂದರೆ ಸ್ಪಂದಿಸ್ತೀರ ಅವ್ರಿಗೆ? ಅದು ಸ್ಪಂದಿಸಿದ್ರೇ ಇವತ್ತು ನಾವು ಪಂಚಾಯತಿ ಸದಸ್ಯರಾಗಿ ಇವತ್ತು ಇಷ್ಟೊತ್ತು ಹೇಳಿದ್ದವೆ ಅದನ್ನೆಲ್ಲ ಸ್ಪಂದಿಸಿ. ಈಗ ನಾವು ಬಾಯಿ ಬಿಟ್ಟು ಹೇಳೋಕ್ಕಾಗೋದಿಲ್ಲ. ಪಾಪ ಬಡವರು ಬರ್ತಾರೆ, ಒಂದು ಮದುವೆ ಬರ್ತಾರೆ, ಅವ್ರು ನಮ್ಮ ಕೈಲಾದ ಸಹಾಯ ಮಾಡಬೇಕು. ಎಲ್ಲ ರೀತಿಯಲ್ಲೂ ಅವ್ರಿಗೆ ಸ್ಪಂದಿಸಲೇಬೇಕು.
ರಾತ್ರಿ 12 ಗಂಟೆ 1 ಗಂಟೆಗೆ ಬರ್ತಾರೆ ಗಂಡ ಹೆಂಡತಿ ಜಗಳ ಆಡ್ಕೊಂಡು. ಆಗಲೂ ಎದ್ದೋಗಿ ಅವ್ರಿಗೆ ಸಮಾಧಾನ ಹೇಳಿ ಬರಬೇಕು, ಬೆಳಗ್ಗೆ ಬನ್ನಿ ನಾಳೆ ಬನ್ನಿ ಅಂತ ಆಗೋದೇ ಇಲ್ಲ. ಈ ಸದಸ್ಯತ್ವದ ಸ್ಥಾನಮಾನ ಬೆಲೆನೇ ಅಷ್ಟು. ರಾಜಕೀಯ ಬರೋಕ್ಕೆ ಗುರುಗಳು ಆಡಿಸ್ತಿದ್ದಾರೆ ಅಂತ. ರಾಜಕೀಯದಲ್ಲಿ ಗುರುಗಳು ಅಂದರೆ ಯಾರಿಲ್ಲ. ನಮಗೆ 20 ತಿಂಗಳಲ್ಲಿ ಕುಮಾರಸ್ವಾಮಿ ರಾಜ್ಯಭಾರ ಮಾಡಿದರು. ಆ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆ ಥರ ಜನ ಸಂದರ್ಶನ ಮಾಡಬೇಕು, ಆ ಥರ ಸಮಾಜ ಸೇವೆ ಮಾಡಬೇಕು ಅಂತ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು ಗುರಿ ಇಟ್ಕೊಂಡು ಕೆಲಸ ಮಾಡಬೇಕು. ನಿಮ್ಮ ಓಟ್ ಹಾಕೋದ್ರಿಂದ ಮತದಾರರಿಗೆ ನಮ್ಮ ಮೀಡಿಯಾ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀರಾ? ಓಟ್ ಹಾಕೋ ಜನ ಯಾವತ್ತೂ ನೀವು ಸರ್ವಿಸಿಗೆ ಬೆಲೆ ಕೊಡಿ. ಏನಾದರೂ ಅವರು ಸರ್ವಿಸ್ ಮಾಡಿದರೆ, ನಿಮ್ಗೆ ಸಮಾಜ ಸೇವೆ ಮಾಡಿದರೆ, ಅವರು ಆತ್ಮಸಾಕ್ಷಿ ಕೆಲಸ ಮಾಡಿದರೆ ಅಂಥವ್ರಿಗೆ ಬೆಲೆ ಕೊಡಿ. ಇವರೆಲ್ಲ ಬಿದ್ದೋಗ ಮರಗಳು, ಇವತ್ತು ದುಡ್ಡು ಕೊಡ್ತಾರೆ, ಓಟ್ ಹಾಕ್ಸ್ಕೊತಾರೆ. ಅವ್ರಿಗೆ ಯಾವ ರೀತಿ ನಿಭಾಯಿಸಬೇಕು, ಏನು ಜನಗಳಿಗೆ ಮೂಲ ಸೌಲಭ್ಯ ಕೊಡಬೇಕು ಅನ್ನೋದು ಬಗ್ಗೆ ಕಾಳಜಿ ಇರೋಲ್ಲ. ದುಡ್ಡು ಕೊಡ್ತಾರೆ, ಓಟ್ ಹಾಕ್ಸ್ಕೊಂತಾರೆ, 5 ವರ್ಷ ಆರಾಮಾಗಿ ಅವರು ದೇಶ ಅವರು ಉದ್ಧಾರ ಆಗ್ತಾರೆ ಹೊರತು ನಿಮ್ಮ ಬಗ್ಗೆ ಯಾರು ಕಾಳಜಿ ವಹಿಸಲ್ಲ. ದಯವಿಟ್ಟು ನಿಮ್ಗೆ ಯಾರು ಸಮಾಜ ಸೇವಕರು ಅವ್ರನ್ನ ಗುರುತಿಸಿ ಅಂತ ನಾನು ಹೇಳೋಕ್ಕೆ ಇಷ್ಟ. ಸರ್, ನಿಮ್ಮ ರಾಜಕೀಯ ಜೀವನಿಗೆ ಚಾನಲ್ ಮುಂದೆ TPZ ಭಾಗವಹಿಸಲು ಮುಗಿಸ್ತೇವೆ ಸರ್. ನಮಸ್ತೆ. ನಮಸ್ಕಾರ.